ಓಂ ಆಕಾಶಃ ತಲ್ಲಿಂಗಾತ್ ಓಂ ಪೂರ್ಣಾನಂದಃ ಅಂತರಃ ಖವತ್. ಈ ಆಕಾಶ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅಂತ ಅನ್ನೋದನ್ನ ತೋರಿಸಿಕೊಟ್ರಲ್ಲ, ಅಲ್ಲಿ ಮತ್ತೊಂದು ವಿಷಯವನ್ನು ಹೇಳ್ತಿದ್ದಾರೆ. ಇದು ಬೇರೆ ಬೇರೆ ಅನೇಕ ಶಬ್ದಗಳಿಗೂ ಕೂಡ ಉಪಲಕ್ಷಕ ಆಗಿದೆ. ಈ ಶಬ್ದವನ್ನು ನಾವು ಭಗವಂತನಲ್ಲಿ ಸಮನ್ವಿತ ಮಾಡಿ ತೋರಿಸಿದಂತೆ ಇನ್ನೂ ಅನೇಕ ಶಬ್ದಗಳನ್ನ ಪೃಥ್ವಿ, ಅಪು, ತೇಜಸ್ಸು, ವಾಯು ಮೊದಲಾದ ಶಬ್ದಗಳನ್ನು ಕೂಡ ವಿದ್ವದ್ರೂಢಿ ಮತ್ತು ಮಹಾಯೋಗ ವೃತ್ತಿಯಿಂದ ಪರಮಾತ್ಮನಿಗೆ ವಾಚಕ ಅಂತ ನಾವು ತಿಳಿದುಕೊಳ್ಬೇಕು ಅಂತ ಗೊತ್ತಾಗ್ತದೆ. ಪೃಥ್ವಿ ಅಂದ್ರೆ ಪೃಥುತ್ವಾತ್ ಪೃಥ್ವಿ ನಾಮ. ಈ ಸದ್ಯಕ್ಕೆ ಸ್ಮರಣೆಗೆ ಬಂದಷ್ಟು ಹೇಳಿರ್ತೇನೆ. ವಿಶಾಲವಾದ ಆಕಾರವುಳ್ಳವನಾದ್ರಿಂದ ಪೃಥ್ವಿ ಅಂತಿದ್ದವನು ಪ್ರಥನಾತ್, ಹಾಗೆ ಪ್ರಸಿದ್ಧನಾದ್ರಿಂದ ಪೃಥ್ವಿ ಅಂತನೂ ಕೂಡ ಆಚಾರ್ಯ ಹೇಳಿದ್ದಾರೆ. ಮತ್ತೆ ಆಪಹ ಅಂದ್ರೆ ಆಪಾಲನಾಧರಿಹಿ, ಎಲ್ಲರನ್ನೂ ಚೆನ್ನಾಗಿ ಪಾಲನೆ ಮಾಡುವುದರಿಂದ ಅವನನ್ನ ಆಪಹ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಹೀಗೆ ಎಲ್ಲರನ್ನೂ ಪಾಲನೆ ಮಾಡುವ ಕಾರಣದಿಂದ ಅವನನ್ನ ಆಪಹ ಅಂತ ಹೇಳಿದ್ದಾರೆ. ಪರಮಾತ್ಮ ತೇಜಸ್ ಶಬ್ದದಿಂದಲೂ ಕೂಡ ವಾಚ್ಯ. ತೇಜಸ್ ಶಬ್ದದಿಂದ ವಾಚ್ಯ ಲಕ್ಷ್ಮೀದೇವಿ ಅಂತ ಅನ್ನೋದನ್ನು ಛಾಂದೋಗ್ಯ ಉಪನಿಷತ್ನಲ್ಲಿ ಹೇಳಿದ್ದಾರೆ. ವ್ಯಾಪ್ತನಾದ ಪರಮಾತ್ಮನಿಂದ ಅವನಲ್ಲಿ ಹುಟ್ಟಿದವಳು, ಹೀಗೆಲ್ಲ ಅಲ್ಲಿ ಶಬ್ದ ನಿಷ್ಪನ್ನ ಮಾಡಿ ತೋರಿಸಿದ್ದಾರೆ. ಲಕ್ಷ್ಮೀದೇವಿ ತೇಜಸ್ ಶಬ್ದ ವಾಚ್ಯಳಾಗಬೇಕಾದ್ರೆ ಪರಮಾತ್ಮ ತೇಜಸ್ ಶಬ್ದ ವಾಚ್ಯನಾಗಿದ್ದಾಗಲೇ ಅದು ಸಾಧ್ಯ. ಅಂದ್ರೆ ಎಲ್ಲ ಕಡೆ ವ್ಯಾಪ್ತವಾದಂತಹ ಈ ಪ್ರಕೃತಿಯಲ್ಲಿ ಈ ಪರಮಾತ್ಮನಂತೆ ದೇಶ ಕಾಲದಲ್ಲಿ ಲಕ್ಷ್ಮೀದೇವಿ ಕೂಡ ವ್ಯಾಪ್ತಳಾಗಿದ್ದಾಳೆ. ಹಾಗೆ ಆ ಲಕ್ಷ್ಮೀದೇವಿಯಲ್ಲಿ ಇವನು ತನ್ನ ಒಂದು ರೂಪದಿಂದ ವ್ಯಕ್ತನಾಗ್ತಾನೆ. ಈ ಪ್ರಕೃತಿಯಲ್ಲೇ ಆತ ತನ್ನ ಒಂದು ರೂಪವನ್ನು ಇಟ್ಟಿದ್ದಾನೆ. ಪ್ರಾದುರ್ಭಾವ ಅಷ್ಟೇ. ಅವಳ ಲಕ್ಷ್ಮೀದೇವಿ ಮಗನಾಗಿ ಅವನು ಹುಟ್ಟಬೇಕಾಗಿಲ್ಲ. ಸರಸ್ವತಿ ಭಾರತೀಯರ ಮಗ ಪರಮಾತ್ಮ ಅಂತ ಒಂದ್ ಕಡೆ ಉಪನಿಷತ್ ಭಾಷ್ಯದಲ್ಲಿ ವರ್ಣನೆ ಇದೆ. ಅದಲ್ಲ, ಇಲ್ಲಿ ಲಕ್ಷ್ಮೀದೇವಿಯಲ್ಲಿ ಅವನು ವ್ಯಕ್ತನಾಗುವುದು ಅಂದ್ರೆ ಒಂದು ರೂಪದಿಂದ ಎಲ್ಲಾ ಚತುರ್ಮುಖ ಬ್ರಹ್ಮ ಮೊದಲಾದವರೆಲ್ಲ ಎಲ್ಲರಲ್ಲೂ ಇದ್ದಾನೆ, ಹಾಗೆ ಇಲ್ಲೂ ಕೂಡ ಇದ್ದಾನೆ ಅಂತ ಅರ್ಥ. ಹೀಗೆ ಪೃಥ್ವಿ, ಅಪು, ತೇಜಸ್ಸು ಅನ್ನೋ ಶಬ್ದದಿಂದ ಭಗವಂತ ವಾಚ್ಯ. ಹಾಗೆ ವಾಯು ಎಂಬ ಶಬ್ದದಿಂದಲೂ ಕೂಡ ಅವನು ವಾಚ್ಯ. ವಯ ಬಂಧನೆ, ಜಗತ್ತನ್ನೆಲ್ಲವನ್ನು ಬಂಧನದಲ್ಲಿ ಇಟ್ಟವನು. ಮತ್ತೆ ವಾ ಅಂದ್ರೆ ಜ್ಞಾನ ಸ್ವರೂಪ ಇತ್ಯಾದಿ ಅರ್ಥಗಳನ್ನ ವರ್ಣನೆ ಮಾಡಿದ್ದಾರೆ. ಅದನ್ನ ಹಿಂದೆ ತತ್ವನ್ಯಾಸ, ಮಾತೃಕಾನ್ಯಾಸ ಇತ್ಯಾದಿಗಳನ್ನು ನೋಡುವಾಗ ಈ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಇದ್ರ ಬಗ್ಗೆ ಎಲ್ಲ ಹೆಚ್ಚು ವಿವರವಾಗಿ ನೋಡಿದ್ದೇವೆ. ಇಲ್ಲಿ ಸಂಕ್ಷಿಪ್ತವಾಗಿ ನೋಡಿದ್ದೇವೆ. ಆದ್ರಿಂದ ಆಕಾಶ ಶಬ್ದವನ್ನು ಭಗವಂತನಲ್ಲಿ ನಾವು ಸಮನ್ವಿತ ಮಾಡಿ ತೋರಿಸಿದಂತೆ ಎಲ್ಲ ಅಧಿಭೂತ ಶಬ್ದಗಳು ಕೂಡ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು ಎಂಬ ಶಬ್ದಗಳನ್ನು ಕೂಡ ಮಹಾಯೋಗ ಮತ್ತು ವಿದ್ವದ್ರೂಢಿಯಿಂದ ಭಗವಂತನಲ್ಲಿ ಸಮನ್ವಿತ ಮಾಡಿ ತೋರಿಸಬೇಕು ಅಂತ ಅಭಿಪ್ರಾಯ. ಹೀಗೆ ಆಕಾಶಾದಿ ಎಲ್ಲಾ ಶಬ್ದಗಳು ಕೂಡ ಅವು ಯಾರನ್ನೇ ಹೇಳುವಂತ ಶಬ್ದ ಆಗಿರಲಿ, ಪ್ರತಿಯೊಂದು ಶಬ್ದವೂ ಕೂಡ ಬೇರೆಯವರಲ್ಲಿ ಪ್ರಸಿದ್ಧವಾಗಿದೆ. ನಮಗೆ ಸ್ಥೂಲ ದೃಷ್ಟಿ ಗಮನಿಸಿದಾಗ ಬೇರೆ ಯಾರ್ಯಾರನ್ನೋ ಹೇಳುವಂತೆ ಅವು ಕಾಣಿಸ್ತವೆ. ತಥಾ ಅನ್ಯ ವಸ್ತುಷು ಪ್ರಸಿದ್ಧೈ ಆಕಾಶಾದಿ ಅಧಿಭೂತಗತೈ ಸರ್ವೈ. ಆಕಾಶ ಮೊದಲಾದ ಅಧಿಭೂತಗಳಲ್ಲಿ ಇರುವ ಎಲ್ಲಾ ಶಬ್ದಗಳನ್ನು ಕೂಡ ಆ ಎಲ್ಲಾ ಶಬ್ದಗಳಿಂದಲೂ ಏಕಃ ವಿಷ್ಣು ಏವ ಉಚ್ಯತೆ, ಒಬ್ಬನೇ ವಿಷ್ಣುವೇ ವಾಚ್ಯನಾಗಿದ್ದಾನೆ. ನತು ಭೂತಾಕಾಶಾದಿ, ಭೂತಾಕಾಶವೇ ಪೃಥ್ವಿಯೋ ಜಲವೋ ತೇಜಸ್ಸೋ ವಾಯುವೋ ಮುಖ್ಯವಾಗಿ ವಾಚ್ಯವಾಗಿರುವುದಲ್ಲ. ಯಾಕೆ? ಅದಕ್ಕೆ ಕಾರಣ ಏನಂದ್ರೆ ಸರ್ವಗುಣತ್ವತಃ ಅಂತನ್ನುವುದೇ ಎಲ್ಲದಕ್ಕೂ ಕೂಡ ಉತ್ತರ. ರಾಘವೇಂದ್ರ ಸ್ವಾಮಿಗಳು ಸರ್ವಗುಣತ್ವತಃ ಅನ್ನೋದನ್ನ ಎಲ್ಲಾ ಕಡೆ ಬಳಕೆ ಮಾಡ್ಕೊಂಡಿದ್ದಾರೆ. ಸರ್ವಗುಣತ್ವತಃ ಅಂದ್ರೆ ಎಲ್ಲಾ ಗುಣಗಳು, ಪೃಥ್ವಿ, ಅಪು, ತೇಜಸ್ಸು, ವಾಯು ಈ ಮೊದಲಾದವುಗಳ ಎಲ್ಲ ಗುಣಗಳನ್ನು ಕೂಡ ಅವನು ಹೊಂದಿದವನಾಗಿದ್ದಾನೆ. ತಸ್ಯ ಇತ್ಯಾದಿ ಸರ್ವಗುಣತ್ವಾತ್, ಆ ತಸ್ಯ ಅಂದ್ರೆ ಆ ಪರಮಾತ್ಮನು ಸರ್ವಗುಣತ್ವಾತ್ ಎಲ್ಲ ಗುಣಗಳನ್ನು ಕೂಡ ಹೊಂದಿದ್ದಾನೆ. ಯಾವ ಗುಣಗಳವು ಅಂದ್ರೆ ಸಯೇಷ ಪರೋವರಿಯಾನ್, ಅವನು ನಿರ್ವಧಿಕವಾಗಿ ಸರ್ವೋತ್ತಮನಾಗಿದ್ದಾನೆ. ಪರೋವರಿಯಾನ್ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ. ಉದ್ಗೀತ ಅಂತಂದ್ರೆ ಉಚ್ಚತ್ವಾತ್ ಗೀಯಮಾನತ್ವಾತ್ ಉದ್ಗೀತ ಇತಿ ಕೀರ್ತಿತ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಭಾಷ್ಯದಲ್ಲಿ ಬಂದಿದೆ. ಅವನು ಉಚ್ಚನಾಗಿದ್ದಾನಾದ್ರಿಂದ ಉತ್ ಗೀಯಮಾನ, ಎಲ್ಲಿ ಶಾಸ್ತ್ರಾದಿಗಳಿಂದ ಮತ್ತು ಜ್ಞಾನಿಗಳಿಂದ
ಪ್ರಶಂಸಿಸಲ್ಪಡುವುದರಿಂದ, ಸ್ತುತಿಸಲ್ಪಡುವುದರಿಂದ ಅವನು ಗೀತ ವಾಚನ ಅಂತ ಶಬ್ದವಾಚ್ಯನಾಗಿದ್ದಾನೆ. ಸಯೇಶೋ ಅನಂತಃ, ಅವನು ಅನಂತನೂ ಕೂಡ ಆಗಿದ್ದಾನೆ. ಅನಂತಸ್ಯ ಹಿ ಸಂಖ್ಯಾನೇ ನತು ಸರ್ವಜ್ಞತಾ ಭವೇತ್. ಪರಮಾತ್ಮ ಸಂಖ್ಯಾನಂ ಪರಮಾಣೂನಾಂ ಕಾಲೇನ ಕ್ರಿಯತೆ ಮಯ ಅಂತ ಭಾಗವತದಲ್ಲಿ ತಾನೇ ಹೇಳ್ಕೊಂಡಿದ್ದಾನೆ. ಆ ಭಾಗವತ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ಅನಂತಸ್ಯ ಹಿ ಸಂಖ್ಯಾನೇ ನತು ಸರ್ವಜ್ಞತಾ ಭವೇತ್, ಅನಂತಮಪಿ ವೇತ್ತೀಶಃ ಅನಂತಂ ತ್ವಂತವತ್ತಥಾ. ಭಗವಂತ ತನ್ನ ಅನಂತ ಗುಣಗಳನ್ನು ಅನಂತ ಅಂತಾನೆ ತಿಳಿದಿದ್ದಾನೆ. ಅವನು ನಾವು ಎಣಿಸಿ ಅವನು ಕೂಡ ಮುಗಿಸದೇ ಇರುವುದು ಅವನಿಗೆ ದೋಷವೂ ಏನಲ್ಲ. ಯಾಕೆಂದ್ರೆ ತನ್ನ ಅನಂತ ಗುಣಗಳನ್ನ ಅವನು ಎಣಿಸಿ ಮುಗಿಸುವುದಾದ್ರೆ ಅದು ಅನಂತ ಗುಣಗಳು ಹೇಗಾದೀತು? ಅನಂತ ಅಂದ್ರೆ ಅದಕ್ಕೆ ಲೆಕ್ಕ ಇರಬಾರದು, ಇನ್ನೂ ಅದಕ್ಕೆ ಒಂದು ಗುರಿ ಎಂಡ್ ಅಂತನೂ ಇರಬಾರದು. ಹಾಗಾಗಿ ಪರಮಾತ್ಮನೇ ಆ ಎಲ್ಲ ಗುಣಗಳನ್ನು ಅನಂತ ಅಂತಾನೆ ತಿಳಿದಿದ್ದಾನೆ. ಹೀಗೆ ಅನಂತವನ್ನ ಅನಂತ ಅಂತ ತಿಳಿದಿದ್ದಾನೆ, ಅಂತ ಉಳ್ಳದ್ದನ್ನ ಅಂತ ಉಳ್ಳದ್ದು ಅಂತ ತಿಳಿದಿದ್ದಾನೆ. ಇದೇ ಅವನ ಆ ಗುಣಾನಂತಕ್ಕೆ ಪೂರಕವಾದಂತಹ ಒಂದು ಪ್ರಮಾಣ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಮೂಲ ಭಾಗವತ ಶ್ಲೋಕ ಕಾಲೇನ ಪರಮಾಣೂನಾಂ ಸಂಖ್ಯಾನಂ ಕ್ರಿಯತೆ ಮಯ ಅನ್ನೋ ಶ್ಲೋಕದ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ. ಹೀಗೆ ಏಸ ಏಷೋ ಅನಂತಹ ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್, ಈ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಈ ಜಗತ್ತಿನಲ್ಲಿ ನಾವು ಬದುಕಿರುವುದು ಯಾವುದೋ ಈ ಭೂತ ವಾಯು ಏನಿದೆಯಲ್ಲ, ಆ ಭೂತ ವಾಯುವಿನ ನೆರವಿನಿಂದ ಅಲ್ಲ. ನಮಗೆ ಆಶ್ರಯ ಕೊಟ್ಟದ್ದು ಈ ಪೃಥ್ವಿ ಅಲ್ಲ, ನಮಗೆ ನಮ್ಮನ್ನು ಪಾಲಿಸ್ತಾ ಇರುವುದು ಜಲ ಅಲ್ಲ, ಯಾವುದೂ ಅಲ್ಲ. ಎಲ್ಲವೂ ಕೂಡ ಆ ಪೃಥ್ವಿಯ ತೇಜಸ್ಸು ವಾಯು ಮೊದಲಾದವುಗಳ ಎಲ್ಲ ಗುಣಗಳು ಕೂಡ ಇವನಲ್ಲಿಯೇ ಇವೆ. ಇತ್ಯಾದಿ ಗುಣತ್ವ, ಈ ಎಲ್ಲಾ ಗುಣಗಳನ್ನು ಕೂಡ ಅವನು ಹೊಂದಿದ್ದಾನೆ. ಭೂತೆ ತದಯೋಗಾದಿತ್ಯರ್ಥ, ಪಂಚಮಹಾಭೂತಗಳಲ್ಲಿ ಯಾವುದರಲ್ಲೂ ಕೂಡ ಆ ಗುಣಗಳು ಇಲ್ಲ ಅಂತ ಅಭಿಪ್ರಾಯ. ಉದ್ಗೀತ ಅನ್ನೋ ಶಬ್ದದ ಅರ್ಥವನ್ನು ಹೇಳುವಾಗ ಆ ಪ್ರಮಾಣ ಶ್ಲೋಕವನ್ನು ನಾನು ಸ್ವಲ್ಪ ವ್ಯತ್ಯಸ್ತ ಮಾಡಿ ಹೇಳಿದೆ. ಉಚ್ಚತ್ವಾತ್ ಗೀಯಮಾನತ್ವಾತ್ ಸ್ಥಾನಾದ್ ಉದ್ಗೀತ ಉಚ್ಯತೆ ಅಂತ ಛಾಂದೋಗ್ಯೋಪನಿಷತ್ತಿನ ಆ ಮೊದಲನೇ ಅಧ್ಯಾಯದ ಭಾಷ್ಯ. ಅಲ್ಲಿ ಆ ಭಗವಂತ ಉಚ್ಚ ಅಂದ್ರೆ ಉತ್ಕೃಷ್ಟನಾಗಿದ್ದಾನೆ, ಗೀಯಮಾನ ಅಂದ್ರೆ ವೇದಾದಿ ಶಾಸ್ತ್ರಗಳಲ್ಲಿ ಸ್ತುತ್ಯ, ಮತ್ತೆ ಸ್ಥಾನಾತ್ ಎಲ್ಲರಿಗೂ ಆಶ್ರಯವನ್ನು ಕೂಡ ಕೊಟ್ಟಿದ್ದಾನೆ. ಆದ್ರಿಂದ ಉದ್ ಗೀ ಥ, ಹೀಗೆ ಆ ಥ ಅಂತ ಅನ್ನೋದು ಅವನೆಲ್ಲರಿಗೂ ಸ್ಥಾನವನ್ನು ಕೊಟ್ಟಿರುವುದರಿಂದ ಅಂತ ಅರ್ಥವನ್ನ ತಿಳಿಸ್ತದೆ. ಅಲ್ಲೇ ಛಾಂದೋಗ್ಯ ಉಪನಿಷತ್ತಿನ ಮತ್ತೊಂದು ಭಾಗದಲ್ಲಿ ಓಮಿತ್ಯೇತದಕ್ಷರ ಮುದ್ಗೀತ ಅಂತಿದೆ. ಅದರಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ಇದೇ ಅರ್ಥವನ್ನ ಮತ್ತೊಂದು ವಾಕ್ಯದಿಂದ ಸ್ವಲ್ಪ ಬದಲಾಯಿಸಿ ಹೇಳಿದ್ದಾರೆ. ಉದ್ಗೀಯಮಾನ ಉದ್ಗೀತ ಭಗವಾನ್ ಪುರುಷೋತ್ತಮ, ವೇದಗಳಲ್ಲಿ ಸರ್ವೋತ್ತಮ ಎಂಬುದಾಗಿ ಸ್ತುತ್ಯನಾದ್ದರಿಂದ ಅವನನ್ನು ಉದ್ಗೀತ ಅಂತ ಹೀಗೆ ಹೇಳಿದ್ದಾರೆ. ಅಲ್ಲಿ ಸ್ಥಾನಾತ್ ಎಲ್ಲರಿಗೂ ಆಶ್ರಯಭೂತನಾದ್ದರಿಂದ ಅಂತ ಹಿಂದಿನ ಪ್ರಮಾಣ ಶ್ಲೋಕದಲ್ಲಿ ಅರ್ಥ ಇತ್ತು, ಅದು ಇಲ್ಲಿ ಕಾಣಿಸೋದಿಲ್ಲ. ಹೀಗೆ ಸ್ವಲ್ಪ ವ್ಯತ್ಯಾಸ ಇದೆ. ಹೀಗೆ ಪರಮಾತ್ಮ ಉದ್ಗೀತ ಎಂಬ ಶಬ್ದದಿಂದ ವಾಚ್ಯ. ಸಯೇಶೋನಂತಹ ಅಂತ ಆ ಛಾಂದೋಗ್ಯ ಉಪನಿಷತ್ನಲ್ಲಿ ಒಂದು ಮಾತಿದೆಯಲ್ಲ, ಆ ಏಷಃ ಅನ್ನೋ ಶಬ್ದಕ್ಕೆ ನಾವು ಕೇವಲ ಇವನು ಅಂತ ಅರ್ಥ ಮಾಡ್ಕೊಳ್ಳೋದು ಬೇಡ. ಆಚಾರ್ಯರು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬ್ರಹ್ಮಾಂಡ ಪುರಾಣದ ಮಾತೊಂದನ್ನು ಉದ್ಧರಿಸ್ತಾರೆ. ಸರ್ವೈಶ್ವರ್ಯ ಸ್ವರೂಪತ್ವಾತ್ ಏಷ ಇತ್ಯಭಿಧೀಯತೆ ಸಯೇವ ಸೂರ್ಯ ಸಂಸ್ಥನ್ ಲೋಕಂ ತಪತಿ ಕೇಶವ ಅಂತ. ಅವನು ಸಕಲ ಐಶ್ವರ್ಯ ಸ್ವರೂಪನಾದ್ದರಿಂದ ಸೂರ್ಯಾಂತರ್ಗತನಾದ ನಾರಾಯಣನಿಗೆ ಏಷ ಅಂತ ಹೇಳ್ತಾರೆ. ಆ ಹರಿಯೇ ಲೋಕಕ್ಕೆ ಶಾಖವನ್ನು ಕೊಡ್ತಾನೆ ಅಂತ ಅಭಿಪ್ರಾಯ ಇದೆ. ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಅಂತಿದೆಯಲ್ಲ, ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತದ್ದು ತೈತ್ರೇಯ ಉಪನಿಷತ್ತು. ಈ ಭಗವಂತ ಇಲ್ಲದೆ ಹೋಗಿದ್ರೆ, ಅವನ ಅನುಗ್ರಹ ಇಲ್ಲದೆ ಹೋಗಿದ್ರೆ ಯಾರು ಈ ಜಗತ್ತಿನಲ್ಲಿ ಉಸಿರಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು, ಯಾರು ಬದುಕಿರ್ಲಿಕ್ಕೆ ಸಾಧ್ಯ ಆಗ್ತಿತ್ತು, ಯಾರು ಚಟುವಟಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತೆಲ್ಲ ಅರ್ಥ ಇದೆ. ಅಲ್ಲಿ ಕಹ ಅಂದ್ರೆ ಯಾರು ಅಂತ ಅರ್ಥ, ಆ ವಾಕ್ಯ ಹಾಗೆ ಹೇಳ್ತದೆ. ಆದರೂ ಏಷಃ ಉದ್ಗೀತ ಇತ್ಯಾದಿ ಶಬ್ದಗಳ ಅರ್ಥವನ್ನು ನೋಡಿದ್ದೇವೆ. ಕಹ ಅಂದ್ರೆ ಇಲ್ಲಿ ಈ ಪ್ರಸಂಗದಲ್ಲಿ ಯಾರು ಅಂತ ಅರ್ಥ ಇದ್ರು, ಕಹ ಅಂದ್ರೆ ಭಗವಂತನನ್ನ ಹೇಗೆ ಹೇಳ್ತದೆ ಅಂತ ನಾವು ನೋಡೋಣ. ಛಾಂದೋಗ್ಯ ಉಪನಿಷತ್ನಲ್ಲೇ ಒಂದ್ ಕಡೆ ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ನಮಗೀಗ ಇಲ್ಲೊಂದು ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದ
4ನೇ ಅಧ್ಯಾಯದೊಂದು ಶ್ಲೋಕ ಉಪಲಬ್ಧ ಇದೆ. ಜ್ಞಾನಾನಂದಾತ್ಮಕಂ ಪೂರ್ಣಂ ಪರಂ ಬ್ರಹ್ಮ ಸ್ವಯಂ ಹರಿಹಿ ನೈಜಾನಂದ ಬಲೋದ್ರೇಕ ಕಮಿತ್ಯುಕ್ತೋ ಮನೀಷಿಭಿ ಅಂತ. ಜ್ಞಾನ ಆನಂದ ರೂಪನಾದಂತಹ ಪೂರ್ಣ ಪರಬ್ರಹ್ಮನಾದಂತಹ ಭಗವಂತನಿಗೆ ಅವನು ನೈಜ ಆನಂದ ಬಲೋದ್ರೇಕ, ತನ್ನ ಸ್ವರೂಪಭೂತವಾದ ಆನಂದ ಮತ್ತು ಬಲ ಇವುಗಳ ಉದ್ರೇಕದ ಸ್ವರೂಪ ಅವನು. ಆದ್ರಿಂದ ಅವನನ್ನು ಕ ಅಂತ ವರ್ಣನೆ ಮಾಡ್ತಾರೆ ಅಂತ ಹೀಗೆ ಅಲ್ಲಿ ಭಗವಂತನನ್ನು ಕ ಶಬ್ದದಿಂದ ಹೇಳಿದ್ದಾರೆ. ಕೋನಾಮ ಭಗವಾನ್ ವಿಷ್ಣು ಪರಮಾನಂದ ರೂಪತಃ, ಭಗವಂತ ಕ ಯಾಕೆಂದ್ರೆ ಅವನು ಪರಮಾನಂದ ರೂಪ ಆದ್ರಿಂದ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಅವನ್ನ ವರ್ಣಿಸಿದ್ದಾರೆ. ಹೀಗೆ ಇಲ್ಲಿ ನಮಗೆ ನೆನಪಿರ್ಲಿ ಕಹ ಅನ್ನೋದು ಯಾರು ಅಂತ ಅರ್ಥ ಹೇಳ್ತದೆ ತೈತ್ರಿಯ ಉಪನಿಷತ್ತಿನ ಮಾತು. ಆದರೂ ಆ ಶಬ್ದದಿಂದಲೂ ಭಗವಂತ ಹೇಗೆ ವಾಚ್ಯ ಅನ್ನೋದನ್ನ ಪ್ರಾಸಂಗಿಕವಾಗಿ ನಾವು ನೋಡಿದೆವು.